ಏನಿಲ್ಲಪ್ಪ ಎಂತ ವರ್ಕೌಟ್ ಗೊತ್ತಾ ನಾನು ಗಂಡಗೆ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಯಾವ ಬ್ರ್ಯಾಂಡು? ಓಲ್ಡ್ ಬಂದ್ಕೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಕುಡಿಯಲ್ಲ, ನನ್ನ ಹೆಂಡತಿ ನೋಡಿಯಲ್ಲ. ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಇಷ್ಟು ವರ್ಷ ಏನು ಮಾಡ್ತಾ ಗೊತ್ತಾಯ್ತಾ? ಹೆಣ್ಮಕ್ಳು ಕಷ್ಟ ಒಂದಿನ ಮಾತ್ರ ಅರ್ಥ ಆಯ್ತಾ? ಎಣ್ಣೆ ಹೊಡ್ತಾರಲ್ಲ ಎಣ್ಣೆ ಹಾಕೋ. ವಿಡಿಯೋ ಏನ್ ಸಮಾಚಾರ? ಎರಡು ಮನೆಗೆ ಹೋದ್ರೆ ಸಾಕು, ಅದೇ ಹೇಳ್ತಿ ಮಕ್ಕಳು ಕಯ 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 ಅಂತ ಹೇಳ್ತಿರ್ತಾರೆ. ಹೇಳ್ತಿ ನೋಡಿದ್ರೆ ದುಡ್ಡು 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 ಅಂತ ಸಾಯ್ ಕೇಳ್ತಾರೆ. ಮಗ ನೋಡಿದ್ರೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಸಾಯ್ತಾ ಇರ್ತಾರೆ. ನನಗೆ ಕುಡಿಯೋಕೆ ದುಡ್ಡಿಲ್ಲ, ಇನ್ನು ಹೇಳ್ತಿ ಮಕ್ಳಿಗೆ ನಾನೆಲ್ಲ ಬರ್ತಲ್ಲಿ ಕುಡಿರೋ ನೀವು ಕುಡಿರೋ. ಸಾಕು ನನಗೆ ಸಾಕಪ್ಪ, ನನಗೆ ಸಾಕು. ನಾನು ಹೋಗ್ತದೆ. ನಿಮ್ದು ಬಿಲ್ಲು ಗಾಡಿ ಅವೆಲ್ಲ ನಾನೇ ಕೊಡ್ತೀನಿ ಅಣ್ಣ. ಸರಿ ಬಾಯ್. ಬೇಕಾ ಬಾರೋ ಬಾರೋ, ಬಾಗ್ಲು ತೆಗಿ ಬರೋ. ಬಾಗ್ಲು ತೆಗಿ ಬಾರೋ. ನೋಡ್ತೀಯ ನೀನು? ಬಾಗ್ಲು ತೆಗಿ ಬಾರೋ. ಏನಾಯ್ತು ಏನಾಯ್ತು ನಿಮ್ಗೆ? ಜಾಸ್ತಿ ಗೊತ್ತಾಗ್ತಿದೆ ಹೇಗೆ?
ನಿಜವಾಗ್ಲೂ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ನಿಜವಾಗ್ಲೂ ಸಾಲ್ವ್ ಆಗುತ್ತೆ ನನಗೆ ನಂಬು. ನನಗೆ ಗೊತ್ತಿರೋ ಗುರುಜಿ ಇದೆ, ನಾಳೆ ಹೋಗೋಣ. ಸರಿ ಕಣೆ. ಪಾಪನ್ ಚರ ನಾನು ಇದೀನಲ್ವಾ, ಗುರುಜಿ ಹತ್ರ ಹೋಗೋಣ. ಇಲ್ಲೇ ಬರ್ತಾ ಇದ್ದಾರೆ ಗುರುಜಿ. ಎಲ್ಲೇ ಗುರುಜಿ ಏನಮ್ಮ ಪ್ರಾಬ್ಲಮ್? ಯಾತರಿಲ್ಲ ಆಸನೆ ಕಳ್ಕೊಬಿಡಿ. ದಿನ ನನ್ ಗಂಡನ್ ಕಡೆ ಹೇಳೋಣ ಆಗ್ತಿಲ್ಲ ನನಗೆ. ಯಾಕಮ್ಮ ಏನಾಯ್ತು? ನನಗೆ ಬದುಕಕ್ಕಾಗ್ತಿಲ್ಲ. ಅವ್ರ ಕೈಯಿಂದ ಇದೇ ಹೊಡ್ತ ತಿಂದು ತಿಂದು ಸುಳ್ಳಾಗೋಗಿದ್ದೀನಿ. ಯಾವ ಬ್ರ್ಯಾಂಡು? ಓಡ್ ಬಂದ್ಕೊಳಲ್ಲ. ಸರಿ, ಒಂದು ಪರಿಹಾರ ಇದೆ. ಏನ್ ಮಾಡಿ ಗೊತ್ತಾ? ರಾತ್ರಿ ಮಲ್ಕೊಂಡಾಗ ಹೋಗ್ಬಿಟ್ಟು ಅವನ ಹತ್ರ ಈ ಬೂದಿ ತಗೊಂಡು ಉಪ್ಪು ಮಾಡು. ಅವಾಗ ಒಂದು ಚೇಂಜ್ ಆಗುತ್ತೆ ನೋಡು. ಏನ್ ಚೇಂಜ್ ಆಗತ್ತೆ? ನೀನು ಮಾಡಿ ನೋಡು, ಇನ್ನ ಬದಲಾವಣೆ ಇದೆ. ಸರಿ ಗುರುಗಳೇ. ಸರಿ, ಹೋಗ್ಬಿಟ್ಟ ಪಾಪ. ಕಾಡಲ್ಲೊಂದು ಸೊಪ್ಪು ಸಿಗ್ತದ ಆಯ್ತಾ? ಏನಿಲ್ಲಪ್ಪ. ಯಜಮಾನ್ರೆ, ಗುರುಜಿ ಬದಲಾವಣೆ ಆಗತ್ತೆ ಅಂದ್ರಲ್ಲ, ಇದೇನಾ ಎಲ್ಲ ಚೇಂಜ್ ಯಜಮಾನ್ರೆ, ಆಗಲ್ಲ? ಊಟ ಮಾಡಿದ್ರಾ? ಯಾವ ಬಂದ್ರಿ? ಈಗ ಬಂದೆ ಕಣನ. ಊಟ ಮಾಡ್ತೀರಾ? ಈಗ ಬಂದೆ ಕಣ. ಹೌದಾ? ನೀವು ಊಟ ಮಾಡ್ತೀರಾ? ಪರವಾಗಿಲ್ಲ, ನೀನ್ ತಿಂದ? ಇಲ್ಲ ಇಲ್ಲ ಇಲ್ಲ, ನಾನು ತಿನ್ಬೇಕು ಈಗ. ನಾನ್ ಬರೋವರೆಗೂ ತಿನ್ಕೊಡ್ ನೀನು. ಎಲ್ಲಿ ಹೋಗ್ತೀರಾ? ಪೂರ್ತಿ ಉಪವಾಸ ಇರ್ಬೇಕು. ಎಲ್ಲಿ ಹೋಗ್ತೀರಾ? ನಾನು ಎಲ್ಲಿಗಾರು ಹೋಗ್ತೀನಿ ಕಣ. ಅಲ್ಲ, ನಿನಗ್ ಯಾಕದು? ನಾನು ನಿನಗ್ ಯಾಕು? ಬಿಟ್ಟು ಹೋಗ್ರಿ, ನಾನು ಅಡಿಗೆ ಮಾಡಿ ಇಟ್ಟಿರ್ತೀನಿ ನಿಮ್ಗೆ. ಚೆನ್ನಾಗಿ ಊಟ ಮಾಡ್ತೀನಿ. ನೀನು ನಾನ್ ಬಂದಾಗ ಅಡ್ಗೆ ಮಾಡ್ದೆ ಏನೋ ಗೊತ್ತಿಲ್ಲ. ನನಗೆ ಬಿಸಿ ಆಗಿರ್ಬೇಕು. ಅದು ಎಷ್ಟೊತ್ತಿಗೆ ಬರ್ತೀನೋ ನಾನು ಟೈಮಿಂಗ್ ಹೇಳಕ್ಕಾಗಲ್ಲ. ಆಯ್ತು, ಬೇಗ ಬನ್ನಿ. ಗೊತ್ತಾಗ್ಬಿಟ್ಟು ನೀನ್ ಇರ್ತಾ ಇರ್ಬೇಕಷ್ಟೇ ಅಡ್ಗೆಗೆ. ಬೇಗ ಬೇಗ ಏನು? ಬನ್ನಿ, ಆಯ್ತಾ? ಬೇಗ ಬನ್ನಿ. ಮನೇಲಿರೋ ಕೆಲಸ ಪ್ರತಿಯೊಂದು ಎಲ್ಲ ಮಾಡ್ತೀನಿ, ಪ್ರತಿಯೊಂದು ಮಾಡ್ತೀನಿ. ಪಾತ್ರೆ ತೊಗೊಂಡು ಬಟ್ಟೆ ಹೋಗ್ತು ಎಲ್ಲ ಕ್ಲೀನ್ ಆಗಿರ್ಬೇಕೇನೋ. ಓಕೆ ಓಕೆ, ಆಯ್ತು. ನನ್ನ ಮಗನ ನನಗೆ ಹಿಂಸೆ ಕೊಡ್ತಿದ್ದ. ಸಾಯ್ತು. ಹಲೋ, ಎಲ್ಲಿದ್ಯಕ್ಕ? ಬೇಗ ಬಂದ್ಬಿಡು, ಇವತ್ತು ಫುಲ್ ಟೈಟ್ ಆಗ್ಬೇಕು. ಎಂತ ವರ್ಕೌಟ್ ಗೊತ್ತಾ? ನನ್ ಗಂಡಗೆ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಅಕ್ಕ ಏನ್ ಗೊತ್ತಾ? ಏನೋ ಗೊತ್ತಿಲ್ಲ, ನನ್ಗೆ ಒಂಥರ ಧೈರ್ಯ ಆಗ್ಬಿಟ್ಟೈತೆ. ನನ್ ಏನಿಲ್ವಾ ಅಕ್ಕ, ಚೇಂಜ್ ಮಾಡ್ತಾರೆ ನಮ್ ಗುರುಜಿ ಅಂತ. ಬಾರಕ್ಕ ಎಣ್ಣೆ ಹೊಡಿಯೋಣ. ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡ್ತೀನಿ. ಫುಲ್ ಟೈಟ್ ಆಗ ನನ್ನ ಮಕ್ಳು ನಮಗೆ ಹಿಂಸೆ ಕೊಡ್ತೀನಿ. ಅದೆಲ್ಲ ಕೊಡ್ತಾಯಿತ್ತು. ಏನಂತೀರಾ? ಆಹಾ, ಹೊಡೀರಿ. ಏನ್ ಸಾಕಮ್ಮ? ಗಂಟ್ಲೆಲ್ಲ ಸತ್ತು ಹೋಗ್ತಿದೆ ಅಕ್ಕ. ಮರಿ ಕುಟ್ಟಿ ಕುಟ್ಟಿ ಅಭ್ಯಾಸ ಆಗಿತ್ತು ಬಿಡಿ ಅಕ್ಕ. ಕುಡಿಯಕ್ಕೆ ಆಯ್ತಿಲ್ಲ, ಹಂಗೈತೆ. ಅದನ್ನ ಹೆಂಗ್ ಕುಡಿಬೇಕು? ನನ್ನ ಮಕ್ಳು ದಿನ ವಿಕ ಬರ್ಬೇಕು. ಕಳ್ಳಷ್ಟರ ಐತೆ ಒಳ್ಳೆಯ್ತು.
ಯಾರು ಹೇಳ್ತಾರಕ್ಕ ಅವ್ರಿಗೆ ಹಿಂಗ ತೋರ್ಸೋಣ ಅಕ್ಕ ನಾವೇನು ಅಂತ. ಅಕ್ಕ ನನ್ ಮಕ್ಳಿಗೆ ಆದ್ರೂ ಅಕ್ಕ ಗುರುಜಿ ಸಿಕ್ಕುದ್ರಿ ಅಂತ ದೇವ್ರನ್ನಂತ ಮುಂಚೆ ಎಲ್ಲಿಂದ ಬಂದಿದ್ರಪ್ಪ ಗುರುಜಿ ಅಲ್ಲ ಅಕ್ಕ ಅವರು ಪವಾಡ ಪುರುಷ. ಅದಕ್ಕೆ ಬಾಳೆಕನ್ ಕಟ್ಕೊಳ್ತಾರೆ ಗುರುಜಿ ಆಗ ಬಾಳೆಕನ್ ಪ್ರಭಾವ ಜೋರಾಗಿದೆ ಬಿಡು. ಅಕ್ಕ ಇವತ್ತ ನನ್ ಮಗನಿಗೆ ಉದುರ್ಸೋಣ ಬಾರಕ್ಕ. ಗುರು ನೋಡಪ್ಪ ಅಪರೂಪಕ್ಕೆ ಎಣ್ಣೆ ಹೊಡೆದು ಬಿಟ್ಟಿದೀವಿ. ಒಂಚೂರು ಸಪೋರ್ಟ್ ಕೊಟ್ರೆ ಮನೆಗೆ ಹೋಯ್ತೀವಿ ಆಯ್ತಾ? ನಾನಿದ್ದೀನಿ ಬಾರಕ್ಕ. ನಾನು ಇರುವಾಗ ಯಾಕಾಗ ಚಿಂತೆ ಮಾಡ್ತೀಯಾ? ಬಾರಕ್ಕ ಗಂಡ ತಂದ್ಬಿಟ್ಟ ಗಂಡ ಪಕ್ಕಿನ ಪಾಡ್ಯ ಮಗನೇ ಇಷ್ಟು ವರ್ಷ ನನಗೆ ಕುಡ್ದು 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 ಹೆಣ್ಮಕ್ಳ ಕಷ್ಟ ಗೊತ್ತಾಗ್ತಾ ಇಲ್ಲ. ಹೆಣ್ಮಕ್ಳು ಮನೇಲಿ ಬರ್ಸೋದು ಅಂದ್ರೆ ಸುಮ್ಮನೆ ಅನ್ಕೋಬಿಟ್ಯಾ? ಹೊರಗ್ ಹೋಗ್ಕೊಂಡು ಕುಡ್ಕೊ ಬಂದ್ರೆ ಹೆಣ್ಮಕ್ಳಿಗೆ ಹೊಡ್ದಂಗಲ್ಲ, ನೀನ್ ಕುಡ್ಕೊ ಬಂದು ಹಿಂಸೆ ಕೊಟ್ಟಂಗಲ್ಲ. ಏನಂತೀರಾ? ಹೌದೌದು ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ತಾನೆ. ಹೌದೌದು ಅದನ್ನ ಯಾರು ಅರ್ಥ ಮಾಡ್ಕೋಬೇಕು? ಅವರೇ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡಿದ್ರೆ ಬದಲಾವಣೆ ಅದ ಗೊತ್ತಾಗುತ್ತಲ್ಲ ಅವ್ರಿಗೆ. ಕುಡಿಬೇಕಾ? ಬೇಡ 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 ನಾನಂದ್ರೆ ಇನ್ಮೇಲೆ ನೆಟ್ಟಗೆ ಆಗ್ತೀನಪ್ಪ. ಅವ್ನು ಮುಂಚೆ ತರ ಆಗ್ತೀನಿ ಅಂತ ಅವನಂತೆ ಕೇಳ್ಕಪ್ಪ. ಮುಂಚೆ ತರ ಮಾಡ್ಬಿಡೋಣ ಏನಂತೀರಾ? ಓಕೆನಾ? ಲೋ ತಂದ್ಬಿಡ ಕಲ್ಲಲ್ಲಿ ಬದಲಾಗ್ತೀಯಾ? ನಿಮ್ ಮೇಲೆ ಯಾವುದೇ ಕಾರಣಕ್ಕೂ ಕುಡಿಯಲ್ಲ, ನನ್ನ ಹೆಂಡತಿ ನೋಡಿಯಲ್ಲ. ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದಿಸ್ಕೊಡು. ಇಷ್ಟು ವರ್ಷ ಏನ್ ಮಾಡ್ತಾ ಗೊತ್ತಾಯ್ತಾ? ಹೆಣ್ಮಕ್ಳು ಕಷ್ಟ ಬಂದಿದ್ದು ಮಾತ್ರ ಅರ್ಥ ಆಯ್ತಾ? ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಕುಡಿಯಲು ಬಿಡದಿರಿ. ಏನಿಲ್ಲ, ಉದ್ದೇಶ ಏನು ಅಂತ ಅಂದ್ರೆ ಕುಡಿಬೇಡಿ. ಯಾರು ಮದ್ಯಪಾನ ಹಾಳಾಗತ್ತೆ. ನಿಮ್ಮ ವಾತಾವರಣವನ್ನು ಹಾಳಾಗಕ್ ಬಿಡ್ಬೇಡಿ. ಅದೇ ಒಂದು ಗಂಡು ಎಷ್ಟು ತೊಂದರೆ ಕೊಡ್ತಾನೆ, ಹೆಣ್ಮಕ್ಳಿಗೆ ಬದಲಾವಣೆ ಆದಾಗ ಎಷ್ಟು ಚೇಂಜಸ್ ಆಗತ್ತೆ. ಆ ಸಫರ್ನ ಅವ್ರು ಅನ್ಭವಿಸಿದಾಗ ಮಾತ್ರ ಗೊತ್ತಾಗತ್ತೆ. ದಯವಿಟ್ಟು ಅದಕ್ಕೆ ಯಾರು ಅವಕಾಶ ಕೊಡ್ಬೇಡಿ. ಧೂಮಪಾನ ಆಗ್ಲಿ ಮದ್ಯಪಾನ ಆಗ್ಲಿ ಯಾವುದೇ ಒಂದು ಮಾದಕ ದ್ರವ್ಯಗಳನ್ನಾಗ್ಲಿ ಅಂತ ವಸ್ತುಗಳನ್ನ ಯಾವ್ದು ಬಳಸಬೇಡಿ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಈ ಒಂದು ನಾಟಕಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದ.